ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಈ ದಿನದ ರಾಜ್ಯದ ಸುದ್ದಿಗಳಲ್ಲಿ ಪ್ರಮುಖವಾಗಿ ಸದ್ದು ಮಾಡುತ್ತಿರುವಂಥದ್ದು ಸುಮಲತಾ ಅವರು ಬಿಜೆಪಿಯಿಂದಲೋ ಕಾಂಗ್ರೆಸ್ನಿಂದಲೋ ಅಥವಾ ಪಕ್ಷೇತರರಾಗಿಯೋ ಅನ್ನುವಂಥ ಪ್ರಶ್ನೆ ಮಂಡ್ಯದ ಜನಕ್ಕೆ ತಲೆ ಬಿಸಿ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮಂಡ್ಯದಿಂದ JDS ಸಹ ಪ್ರಯತ್ನ ಮಾಡುವ ಸಾಧ್ಯತೆಗಳಿದ್ದಾವೆ. ಲಾಸ್ಟ್ ಟೈಮ್ ನಿಖಿಲ್ ಅವರು ಬಿದ್ದಿದ್ದಾರೆ, ನಿಮಗೆಲ್ಲ ಗೊತ್ತದ. ಅದಕ್ಕೆ ನಮಗೆ ಆ ಸೀಟ್ನ ಕೊಡಬೇಕು ಅನ್ನುವಂಥ ಒಂದು ಒತ್ತಡ ಕುಮಾರಸ್ವಾಮಿ ಅವರ ಕಡೆಯಿಂದ ಅಥವಾ ಒಂದು JDS ಕಡೆಯಿಂದ. ಆದ್ರೆ ಅದೇ ಕಾಲಕ್ಕೆ ಸುಮಲತಾ ಅವರು ನಿಲ್ಲುವುದು ಹೆಚ್ಚು ಕಡಿಮೆ ಗ್ಯಾರಂಟಿ ಆಗ್ಯದ. ಈ ಒಂದು ಚಂದ್ರಮಣಕ್ಕೆ ಎಂಟ್ರಿ ಕೊಡು ನಮ್ಮ ದರ್ಶನ್ ಅವರು 25 ವರ್ಷಗಳ ಆ ಸಂದರ್ಭದಲ್ಲೇ ಅವರು ಹಿಂದಿನ ದಿನಗಳ ನೆನಪು ಮಾಡ್ಕೊಂಡಿದ್ದಾರೆ. ದರ್ಶನ್ ಮತ್ತು ಯಶ್ ಇಬ್ಬರು ನನಗೆ ಸಹಾಯ ಮಾಡೋದ್ರ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತಿಗೂ ಸಹಿತ ನಾನು ಅವರ ಸಹಾಯ ಸಹಕಾರದಿಂದ ಗೆಲ್ಲಕ್ಕೆ ಸಾಧ್ಯದ. ಅವರ ಪ್ರೀತಿ ವಿಶ್ವಾಸ ನಾನು ಬಹಳಷ್ಟಿದೆ ಅಂತ ಹೇಳುವ ಮೂಲಕ ತಾವು ಪಕ್ಷೇತರಾಗಲಿ ಏನೋ ಆಗಲಿ ಮಂಡ್ಯದ ಮಣ್ಣನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ಅವ್ರು ಪಕ್ಷೇತರ ನಿಲ್ಲಬಹುದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಚುನಾವಣೆ, ಅದರಲ್ಲೂ ಮಂಡ್ಯ ಚುನಾವಣೆ ರಂಗ್ ಇರುವುದರಲ್ಲಿ ಎರಡು ಮಾತಿಲ್ಲ. ಮತ್ತು ಇದಕ್ಕೆ ದರ್ಶನ್ ಅವರ ಮತ್ತು ಯಶ್ ಅವರ ಒಪ್ಪಿಗೆನೂ ಇದ್ದಂಗೆ ಕಾಣುತ್ತದೆ. ಯಾಕಂದರೆ ಅವರ ಒಂದು 25 ವರ್ಷಗಳ ಜರ್ನಿಯ ಸಂದರ್ಭದಲ್ಲೇ ಮಾತಾಡಿದಂಥ ಮಾತುಗಳು ಬಹಳ ಮಹತ್ವದ. ಮತ್ತು ಲಾಸ್ಟ್ ಸಮಯದಲ್ಲಿ ಅಂದರೆ 2019 ಚುನಾವಣೆಯಲ್ಲೇ ನಿಜವಾಗಿಯೂ ಸುಮಲತಾ ಅವ್ರಿಗೆ ಗೆದ್ದಿದ್ದ ಕಾರಣ ಅಂಬರೀಷ್ ಅವ್ರಿಗಿಂತಲೂ ಈ ಇಬ್ಬರು ಜೋಡಿ ದರ್ಶನ್ ಮತ್ತು ಯಶ್ ನಿಂತಿದ್ದರಿಂದಾಗೆ ಅಲ್ಲಿ ಗೆಲುವು ಅವ್ರಿಗೆ ಸಾಧ್ಯ ಆಗಿತ್ತು ಅನ್ನೋದು ಅಷ್ಟು ಸತ್ಯದ. ಮತ್ತು ಮಂಡ್ಯದಲ್ಲೇ BJP ಮತ್ತು ಕಾಂಗ್ರೆಸ್ಗಿಂತಲೂ ಮುಖ್ಯವಾಗಿ ಸುಮಲತಾ ಮತ್ತು ಅಂಬರೀಷ್ನವರ ಬಗ್ಗೆ ಅಲ್ಲೇ ವಿಶೇಷವಾಗಿ ಪ್ರೀತಿ ವಿಶ್ವಾಸ ಜನಕ್ಕೆ ಇರುವುದರಿಂದಾಗಿ ಮಂಡ್ಯದ ಗಂಡು ಅನ್ನುವಂಥ ಒಂದು ಹೆಸರು ಪಡೆದಿದ್ದರಿಂದಾಗಿ ಈ ಸಲ ಸುಮಲತಾ ಅವರಿಗೆ ಅಲ್ಲಿ ಗೆಲ್ಲುವ ಸಾಧ್ಯತೆಗಳು ಸಾಕಷ್ಟಿದ್ದಾವೆ. ಹೀಗಾಗಿ BJPಯು ಸಹಿತ JDS ಬಿಟ್ಟುಕೊಡಬಾರದು ಅನ್ನುವಂಥ ಒಂದು ವಿಚಾರದಲ್ಲಿದೆ. ಯಾರು ನಿಂತರೂ ಸುಮಲತಾ ಅವರನ್ನ ಜೊತೆಗೆ ಯಶ್ ಮತ್ತು ದರ್ಶನ್ ಅವರನ್ನು ಮೀರಿಸಿ ಗೆಲ್ಲೋದು ಅಷ್ಟು ಸ್ವಲ್ಪದ ಮಾತು ಅಲ್ಲ ಅಂತ ಚರ್ಚೆ ಆಗ್ತಾಯಿದೆ. ಇದೇ ಒಂದು ಸಂದರ್ಭದಲ್ಲೂ ಕಾಂಗ್ರೆಸ್ ಸಾಕಷ್ಟು ಶತಾಯಗತ ಪ್ರಯತ್ನ ಮಾಡಿ ಮಂಡ್ಯದಿಂದ ತಮ್ಮ ಬೇಕಾದಂಥ ವ್ಯಕ್ತಿ ಗೆಲ್ಲಿಸಬೇಕು. ಆದರೆ ಸುಮಲತಾ ಅವ್ರು ಗೆಲ್ಲಿಸಬೇಕು ಅಂತ ಭಾಳಷ್ಟು ಅದ. ಆದರೆ ಸುಮಲತಾ ಅವರು ತಮ್ಮದೇ ಆದ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿ BJPಯ ಮುಖಂಡರ ಜೊತೆಗೆ ಮಾತಾಡ್ಕೊಂಡು ಬಂದರು. BJP ನಿಲ್ಲಬಹುದಿತ್ತು ಅಂತೇಳಿ ಸಹಜವಾಗಿ ಯಾರಾದರೂ ಅಂದರು. ಆದರೆ ಅಲ್ಲಿ JDS ಜೊತೆ ಗೆಳತನ ಇರುವುದರಿಂದಾಗಿ BJPಗಳು ಸ್ವಲ್ಪ ಹೋಗಿ ಈ ಮಂಡ್ಯವನ್ನು ಸುಮಲತಾ ಅವ್ರಿಗೆ ಬಿಟ್ಟುಕೊಡುವ ಸಾಧ್ಯತೆ ಕಡಿಮೆ ಇರೋದ್ರಿಂದಾಗಿ ಮತ್ತು ಕಾಂಗ್ರೆಸ್ ಜೊತೆ ಹೋದ್ರೆ ನಾವು ಬೀಳ್ಬೋದೇನೋ ಅನ್ನೋಂಥ ಭಯ ಇರ್ಬೋದೇನೋ ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಇನ್ನೂ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿದೆ ಹೌದು 136 ಸೀಟ್ಗಳನ್ನು. ಬಟ್ ಅದೇ ಸಂದರ್ಭದಲ್ಲೇ ಇನ್ನು ಮೋದಿಜಿಯವರು ಎದುರು ನಿಂತು ಗೆಲ್ಲೋದು ಶಕ್ತಿ ಅದಕ್ಕದ ಅನ್ನುವಂಥ ಒಂದು ಪ್ರಶ್ನೆ ಅಲ್ಲಿರೋದ್ರಿಂದಾಗಿ ಅವು ಎರಡೂ ಬೇಕಾಗಿಲ್ಲಪ್ಪ. ನಾನು ಗೆದ್ದ ಮೇಲೆ ಯಾರಿಗಾದ್ರೂ ಹೋದ್ರು ನಡೀತದೆ. ಈಗ ಪಕ್ಷೇತರಿದ್ದರೆ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೋದು, BJPಗಾದ್ರೂ ಸಪೋರ್ಟ್ ಮಾಡ್ಬೋದು ಅನ್ನುವಂಥ ತರ್ಕ ಇಲ್ಲೇ ಸುಮಲತಾ ಅವ್ರದ್ದು ಇದ್ದಂಗೆ ಕಾಣ್ತದೆ. ಆಲ್ರೆಡಿ ಕಾಂಗ್ರೆಸ್ಸಿಗರು DK ಶಿವಕುಮಾರ್ ಮೂಲಕ ಅವ್ರ ಜೊತೆ ಮಾತಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಅವರು ಎರಡೂ ಪಕ್ಷಗಳ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದ್ದಾರೆ. ಅವರ ಮೇನಲ್ಲಿ ಟಾರ್ಗೆಟ್ ಯಾರಪ್ಪ ಅಂದರೆ JDS ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್. ಹೀಗಾಗಿ ಅವರಲ್ಲೇ ಬಂದು ನಿಲ್ಲಬಾರ್ದು, ಮಂಡ್ಯವನ್ನು ಬಿಟ್ಟುಕೊಡಬಾರ್ದು ಅನ್ನೋಂಥ ಒಂದು ತರ್ಕ ಇರೋದರಿಂದಾಗಿ ಇವತ್ತು ಸುಮಲತಾ ಅವರಿಗೆ ಒಂದು ವಿಶೇಷವಾಗಿ ಈ ಮಂಡ್ಯದ ಪ್ರೀತಿನೂ ಅದ, ಜೊತೆಗೆ ಅದು ಗಂಡನ ಮನೆಯೂ ಹೌದು, ಅಂಬರೀಷ್ ಅವ್ರದ್ದು ಮನೆ ಹೌದು. ಅಲ್ಲಿ ಜನನೂ ಅವ್ರಿಗೆ ಸಾಕಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ಆದರೆ ಅವ್ರದ್ದು ಎಷ್ಟೆಷ್ಟು ಡೆವಲಪ್ಮೆಂಟ್ ಆಗ್ಯದ ಮಂಡ್ಯ ಅನ್ನೋದು ಮಂಡ್ಯ ಜನರು ಉತ್ತರಿಸಬೇಕಾಗ್ಯದ. ಯಾಕಂದ್ರೆ ಬಂದು ಕೇವಲ ಮಾತಾಡಿ ಹೋಗಿ ಮಾಡಿದರೆ ಅದಲ್ಲ, ಜೊತೆಗೆ ಅವ್ರು ಏನು ಮಾಡಿದ್ರು ಅನ್ನಿಸುತ್ತೆ ಅಷ್ಟೇ ಒಂದು ಪ್ರಶ್ನೆ ಉಳಿತದೆ. ಮತ್ತು ಅವ್ರು ಹೋಗಿ ಮಂಡ್ಯದ ಪರವಾಗಿ ಇಲ್ಲಿವರೆಗೆ ನಮಗೆ ಗೊತ್ತಿದ್ದ ಮಟ್ಟಿಗೆ ಲೋಕಸಭೆಯಲ್ಲೇ ಮಾತಾಡಿದ್ದು ಮಂಡ್ಯದ ಸಮಸ್ಯೆಗಳ ಬಗ್ಗೆ, ಮಂಡ್ಯದ ಜನರ ಸಮಸ್ಯೆಗಳ ಬಗ್ಗೆ ಕನ್ವಿನ್ಸ್ ಮಾಡಿ ಪ್ರಯತ್ನ ಮಾಡಿದ್ದು, ಅಲ್ಲಿ ಅನೇಕ ಯೋಜನೆಗಳಿಗೆ ಒಂದು ಸೆಂಟ್ರಲ್ನಿಂದ ಅನುಕೂಲಗಳು ಮಾಡಿಕೊಡುವಂಥದ್ದು ಅಂಥ ದೊಡ್ಡ ವಿಷಯಗಳು ಕಂಡು ಬಂದಿಲ್ಲ. ಆದರೂ ಒಂದು ಭಾವನಾಜೀವಿಗಳಾದಂಥ ನಮ್ಮ ಮಂಡ್ಯ ಜನರು ಸುಮಲತಾ ಅವ್ರನ್ನ ಗೆಲ್ಲಿಸ್ಕೊಡ್ಬೋದು ಎನ್ನುವಂಥ ಭಯ JDSನಲ್ಲಿ ಇರೋದರಿಂದಾಗೆ, ಜೊತೆಗೆ ದರ್ಶನ್ ಮತ್ತು ಯಶ್ ಇಬ್ಬರು ಯಶಸ್ವಿ ನಾಯಕರಿರುವುದರಿಂದಾಗಿ ಅವರಿಬ್ಬರು ಬೆಂಬಲದಿಂದ ಪಕ್ಷೇತರ ಗೆಲ್ಲುವ ಸಾಧ್ಯತೆಗಳು ಅಧಿಕ ಇರುವುದರಿಂದ ಈ ತುರ್ತು ಮಟ್ಟಿಗೆ JDS ಮೌನ ವಹಿಸಿದೆ. BJP ಕಾದು ನೋಡ್ತಾ ಇದೆ, ಕಾಂಗ್ರೆಸ್ ಹುಡುಕಾಟದಲ್ಲಿದೆ, ಕಾದು ನೋಡ್ತಾ ಇದೆ. ನೋಡೋಣ ಏನಾಗ್ತದಂತೆ. ಇತ್ತೀಚೆಗೆ ಮಂಗಳೂರಿಗೆ ಭೇಟಿ ಕೊಟ್ಟಂಥ ಸಿದ್ದರಾಮಯ್ಯನವರು ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ಬಹುದೊಡ್ಡ ರೀತಿಯಿಂದ ಟೀಕೆ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವರು ಕರ್ನಾಟಕದಿಂದ ಆಯ್ಕೆಯಾಗಿದ್ದರೂ ಸಹ ಕರ್ನಾಟಕದ ಬಗ್ಗೆ ಕಾಳಜಿ ಅವ್ರಿಗಿಲ್ಲ, ಕರ್ನಾಟಕಕ್ಕೆ ಅನ್ಯಾಯವಾಗಿದೆ, ನಮಗೆ ಬರಬೇಕಾದಂಥ ಹಣವನ್ನು ಅವರು ಕೊಡಲಿಕ್ಕೆ ಆಗಲಿಲ್ಲ, ಕೊಟ್ಟಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಇಷ್ಟೇ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರು ಹೇಳ್ತಾ ಇರೋದು ಮೊದಲಿಂದಲೂ ಈಗಾಗಲೇ ದೆಹಲಿಗೆ ಹೋದಲ್ಲೂ ಸಹಿತ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಅಲ್ಲಿ ಹೇಳಿದ್ದಿಷ್ಟೇ, ನಮಗೆ ಬರಬೇಕಾದ ದುಡ್ಡು ನಮಗೆ ಬಂದಿಲ್ಲ, ನಮ್ಮ ಪಾಲು ನಮ್ಗೆ ಕೊಡಿ ಅಂತ ಕೇಳಿದ್ದು. ಅದಕ್ಕೆ ಸೀತಾರಾಮನ್ನವರು ಎಲ್ಲ ಕೊಟ್ಟಾಗಿದೆ ಮತ್ತು ಇನ್ನೇನು ಕೊಡೋದು ಏನಿಲ್ಲ ಅಂತೇಳಿ ಅವರು ಅದನ್ನು ಹಾರಿಕೆ ಉತ್ತರ ಕೊಟ್ಟಾಗ, ಅವ್ರದ್ದೇ ಆದಂಥ ಶ್ವೇತಪತ್ರ ಕೊಟ್ಟಾಗ ಅದಕ್ಕೆ ವಿರೋಧವಾಗಿ ಸಿದ್ದರಾಮಯ್ಯನವರೀಗ ಅದನ್ನು ಹೇಳ್ತಾ ಅದ್ರ ಜೊತೆಗೆ ಮೋದಿಯವರ ಆಡಳಿತ ಏನಪ್ಪ ಅಂದ್ರೆ ಸುಳ್ಳುಗಾರರ ಆಡಳಿತ, ಇಲ್ಲಿ ಆಡಳಿತದಲ್ಲಿ ಸುಳ್ಳುತನ ಹೆಚ್ಚದ, ಸ್ವತಃ ಮೋದಿಯವರು ಸ್ವತಃ
ಸುಳ್ಳುಗಾರರು, ಜೊತೆಗೆ ನೀಚರು ಅವರು ಜನರ ಹಣವನ್ನು ಜನರಿಗೆ ಕೊಡೋದು ಹಿಂದೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು. ಯಾಕಂದರೆ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾಗಿರೋದು ಏನಪ್ಪ ಅಂತಂದ್ರೆ ನಮ್ಮ ಬರಬೇಕಾದ ದುಡ್ಡಿನಿಂದ, ಅದರಿಂದ ಎಷ್ಟೋ ನಮ್ಮ ಕಾರ್ಯಗಳ ಅನುಕೂಲ ಆಗ್ತಾಯಿತ್ತು. ಆದರೆ ಈ ನಮ್ಮ ಮೋದಿಜಿಯವರು ನಮಗೆ ನೀಡಿಲ್ಲ ಅಂತ ಹೇಳ್ತಾ ಒಂದು ವಾಗ್ದಾಳಿ ನಡೆಸಿ, ಮತ್ತು ಜೊತೆಗೆ ಅವ್ರೇನಪ್ಪ ಅಂತಂದ್ರೆ ಈಗೇನು ಮೋದಿಜಿಯವರು ಆಡಳಿತ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಹಿಂದುತ್ವ ಅಥವಾ ಇನ್ನುಳಿದನ್ನು ಬಿಟ್ಟ, ಅಥವಾ ಕೋಮ ವಿಷಯಗಳು ಬಿಟ್ಟ, ಜಾತಿಯೊಳಗೆ ತಿಕ್ಕಾಟ ಹಚ್ಚೋದು ಬಿಟ್ಟ ಮತ್ತೇನು ಇವ್ರು ಮಾಡ್ತಾ ಇಲ್ಲ. ಇವರು ಜನರು ಎದ್ದ ತಕ್ಷಣ ಮಾಡುವಂಥ ಕೆಲಸ ಸಂವಿಧಾನ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅನ್ನುವಂಥ ಒಂದು ವಿಶ್ಲೇಷಣೆ ಮಾಡ್ತಾ ಹೇಳಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ಇವರು ಇದ್ದಂಥವ್ರು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡುವಲ್ಲಿ ಸೂತಿದಾರ ಅನ್ನುವಂಥ ಸ್ಪಷ್ಟ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ BJPಗೆ ಒಂದು ರೀತಿ ಶಾಕ್ ಆದರೂ ಆಗಿರ್ಬೋದೇನೋ ಅಥವಾ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಬಾಯಿ ತೆರೆದರೆ ಮೋದಿಜಿಯವ್ರನ್ನ ಬೈಯುವಂಥ, ಬೈಗಳನ್ನು ಉಪಯೋಗ ಮಾಡುವಂಥ ಅಥವಾ ವಿರೋಧಿಸುವ ಕಟು ಮಾತುಗಳನ್ನು ಮಾತಾಡುವಂಥದ್ದನ್ನು ಅವ್ರಿಗೂ ಕೇಳಿ 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 ರೂಢಿ ಆಗಿದೆ ಅಂತ ಕಾಣ್ತದೆ. ಅದೇನೋ ಆಗಲಿ, ಸಿದ್ದರಾಮಯ್ಯನವರು ಮಾತ್ರ ತಮ್ಮ ರಾಜ್ಯಕ್ಕೆ ಆದ ನ್ಯಾಯದ ಬಗ್ಗೆ ಸ್ಪಷ್ಟವಾಗಿ ಒಂದು ತಿಳಿಸಿ ಹೇಳ್ತಾ, ಜೊತೆಗೆ ಮಂಗಳೂರಿನ ಜನರ ಮನಸ್ಸನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ಅವರು ವಿನೋದ ಕಡೆ ಅಲ್ಲೇ ಹೇಳ್ತಾ ಇದ್ದಾರೆ, ಮಂಗಳೂರು ಜನ ಬುದ್ಧಿವಂತರು, ಜಾಣರು, ಅವ್ರ ತಿಳುವಳಿಕೆ ಸಾಕಷ್ಟದೆ, ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಏನಿಲ್ಲ ಅನ್ನೋ ತಿಳುವಳಿಕೆ ಅದ. ಹೀಗಾಗಿ ಅವ್ರದಂಥವ್ರು ಈ ಸಲ ಬದಲಾವಣೆ ಮಾಡಬೇಕು ಅನ್ನುವಂಥ ಮಾತನ್ನು ವಿನಂತಿ ಮೂಲಕ ಅವರು ಹೇಳ್ಕೊಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಮೋದಿಜಿಯವರು ಕಟುವಾದ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನಿರ್ಮಲಾ ಸೀತಾರಾಮನ್ರಿಂದ ರಾಜ್ಯಕ್ಕಾದ ನ್ಯಾಯಗಳ ಬಿಡಿಯಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಹೀಗಾಗಿ ಮಂಗಳೂರಿನ ಒಂದು ಕ್ಷೇತ್ರವನ್ನು ಈ ಸಲವಾದರೂ ಗೆಲ್ಲಲೇಬೇಕು ಅನ್ನುವಂಥದ್ದು. ಯಾಕಂದರೆ ಕರಾವಳಿ ಏನು ನಿಮಗೆ ಗೊತ್ತದ, ವಿಶೇಷವಾಗಿ BJPಯ ಒಂದು ಆಡಂಬಲ. ಹೀಗಾಗಿ ಸಿದ್ದರಾಮಯ್ಯವರು ಈಗ ನಡೆಸುತ್ತಿರುವಂಥ ದಾಳಿ ಇನ್ನುಳಿದ ಒಂದು ಬಿದ್ದಂಥ ಸಮಾಜಕ್ಕೆ, ಅಹಿಂದ ಸಂಘಟನೆಗಳಿಗೆ ಒಂದು ಬೂಸ್ಟ್ ಆಗುವಂಥ ವಿಷಯ ಹಾಗೂ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ, ಮೋದಿಯವರನ್ನು ನಿರಂತರವಾಗಿ ಟೀಕೆ ಮಾಡುತ್ತಿರುವಂಥ ಸಿದ್ದರಾಮಯ್ಯವರು BJPಗರ ಕಣ್ಣಲ್ಲಿ ಒಬ್ಬ ಸಿದ್ದರಾಮುಲ್ಲ ಅಥವಾ ಏನೋ ಅನ್ನುವಂಥದ್ದು ನಿಮಗಾರ ಟೀಕೆಯನ್ನು ನೋಡಿದಿರಿ. ಈ ಎಲ್ಲ ನೆಲೆಯಲ್ಲೇ ಸಿದ್ದರಾಮಯ್ಯನವರ ಈಗಿನ ಈ ವಾಗ್ದಾಳಿ ಒಂದು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಮಂಗಳೂರಿನಲ್ಲಿ ಮಂಗಳೂರು ಜನರ ಮನಸ್ಸನ್ನು ಬರೆಯೋರು ಗೆಲ್ತಾರ ಅನ್ನುವಂಥ ಪ್ರಶ್ನೆ ಸಹಿತ ಅಲ್ಲಿ ಹೇಳ್ತಾ ಇದೆ. ಯಾಕಂತಂದ್ರೆ ಇಲ್ಲಿವರೆಗೆ ಅಲ್ಲಿ BJP ಸೋಲರಿಯ ಸರ್ದಾರ ಅಂತ ಸಾಮಾನ್ಯವಾಗಿ ನಂಬಿಕೆ ಅಲ್ಲಿ ಜನರಿಗೆ. ಆದ್ದರಿಂದ ಈ ಸಲದ ಈ ಚುನಾವಣೆಯಲ್ಲಿ ಮೋದಿಯವರ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಏನು ಜಾದು ಮಾಡ್ತಾರಾ ಅನ್ನುವಂಥ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ಮತ್ತು ಜನನೂ ಸಹಿತ ಜಾಗೃತಿಯಿಂದ, ಅಷ್ಟೇ ಪ್ರೀತಿಯಿಂದ ಸಿದ್ದರಾಮಯ್ಯರ ಮಾತು ಕೇಳ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಉತ್ಸಾಹದಿಂದ ಈ ವಾಗ್ದಾಳಿ ನಡೆಸಿ ಅನೇಕ ಅಸಂವಿಧಾನಾತ್ಮಕ ಶಬ್ದಗಳನ್ನು ಬಳಸಿದರೂ ಏನೋ, ಆದರೂ ಸಹಿತ ಜನ ಲಕ್ಷ ಕೇಳ್ತಾ ಇದ್ದರು. ಅಲ್ಲಿಯ ಈ ಒಂದು ವಾಗ್ದಾಳಿ ಎಷ್ಟು ಮಟ್ಟಿಗೆ ಪ್ರಭಾವ ಆಗ್ತದೆ ಚುನಾವಣೆಯಲ್ಲಿ ನೋಡಬೇಕಾಗಿದೆ. ಆದಾಯ ತೆರಿಗೆ ಇಲಾಖೆಯು ಕಾಂಗ್ರೆಸ್ಸಿನ 115 ಕೋಟಿ ರೂಪಾಯಿಗಳನ್ನು ಸೀಸ್ ಮಾಡಿದೆ ಎಂದು ವರದಿ ಬರ್ತಾ ಇದ್ದಾವೆ. ಯಾಕೆ ಮಾಡಿದರು, ಏನು ಮಾಡಿದರು ಅನ್ನೋದು ನಂತರದ ಪ್ರಶ್ನೆ. ಆದರೆ ಇದಕ್ಕೆ ಪರಮೇಶ್ವರ್, ನಮ್ಮ ಗೃಹ ಖಾತೆ ಸಚಿವರು, ತೀವ್ರವಾದ ಟೀಕೆಯನ್ನು ವಾಗ್ದಾಳಿ ನಡೆಸಿದ್ದಾರೆ. ಇದು ಕೇವಲ ರಾಜಕೀಯ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೆ BJPಗರು. ಇದು ಆಗಬಾರ್ದಿತ್ತು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಕೇವಲ ಕಾಂಗ್ರೆಸ್ಸನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಇದು BJP ಅನ್ನುವಂಥ ಮಾತನ್ನು, ಜೊತೆಗೆ IT ಅಧಿಕಾರಿ ಆಗಿರ್ಬೋದು, CBI ಅವರು ಆಗಿರ್ಬೋದು, ಜೊತೆಗೆ ED ಅವರಾಗಿರ್ಬೋದು, ಕೇವಲ ವಿರೋಧ ಪಕ್ಷ ಟಾರ್ಗೆಟ್ ಮಾಡ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ನಿಮ್ಗೆ ಗೊತ್ತದ ಏನಪ್ಪ ಅಂತಂದ್ರೆ, ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಒಂದು ಇಲ್ಲಿವರೆಗೆ ಏನು ನಮ್ಮ ಚುನಾವಣಾ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಇದ್ದು, ಆ ಬಾಂಡ್ಗಳು ರದ್ದು ಮಾಡಿ ಅದ್ರ ಹಿಂದಿದ್ದಂಥ ಬಾಂಡ್ಗಳು ಇದ್ದಂಥ ಹೆಸರುಗಳು, ಅಂದರೆ ಕೊಟ್ಟವ್ರು ಯಾರು, ಯಾರಿಗೆ ಕೊಟ್ಟರು, ಎಷ್ಟು ಕೊಟ್ಟರು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡುವಂಥ ಒಂದು ಆಜ್ಞೆ ಮಾಡಿದ್ರಿಂದಾಗಿ, ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದ್ರಿಂದಾಗಿ ಒಂದು ರೀತಿಯಿಂದ ಅಸಮಾಧಾನಗೊಂಡಿರುವಂಥ BJP ಆದಷ್ಟು ಇನ್ನುಳಿದ ಪಕ್ಷಗಳ, ಅದರಲ್ಲೂ ವಿರೋಧ ಪಕ್ಷ, ಅದರಲ್ಲೂ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡೋದು ನೋಡಿದಾಗ ಶತಾಯಗತಾಯ ಮಾಡಿ ಕಾಂಗ್ರೆಸ್ಸು ಈ ಮುಂಬರುವ ಚುನಾವಣೆಯಲ್ಲಿ ಹಿಂದೆ ಬೀಳಿ ನಾವು ಗೆಲ್ಲಿ ಅನ್ನುವಂಥದ್ದು. ಯಾಕಂದರೆ ಇವತ್ತು ನಿಮಗೂ ಗೊತ್ತದ, ನಮಗೂ ಗೊತ್ತದ, ವಿಶೇಷವಾಗಿ ಏನಪ್ಪ ಅಂದ್ರೆ ಹಣದ ಮೇಲೆಲ್ಲ ಈ ಚುನಾವಣೆ ನಡೀತಾ ಇದ್ದಾವೆ ಅನ್ನೋದನ್ನು. ಅದಕ್ಕೆ ಇವರಿಗೆ ಕಾಂಗ್ರೆಸ್ಗೆ ದುಡ್ಡು ಸಿಗದಂಗೆ ಮಾಡಿದರೆ ಒಳ್ಳೆಯದಾಗ್ತದೆ. ಜೊತೆಗೆ ಈ ನ್ಯಾಯ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಅದು ನೇರವಾಗಿ BJP ವಿರೋಧವಾಗಿ ನಡೀತಿರುವಂಥದ್ದು. ಅದಕ್ಕೆಲ್ಲ ಖರ್ಚಿಗೆ ವೆಚ್ಚಕ್ಕೆ ಬೇಕಾಗುವಂಥ ದುಡ್ಡನ್ನು ಫ್ರೀಜ್ ಮಾಡಿ ಇಡುವುದರಿಂದ ಸಿಗೋದು ಕಷ್ಟ ಅದ. ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ರಿಂದಾಗಿ ಜೊತೆಗೆ IT ನಮ್ಮ ಏನಪ್ಪ ಶೆಲ್ಲಿಗೂ ಅಥವಾ IT ಡಿಪಾರ್ಟ್ಮೆಂಟಿಗೂ ಅದು ಅನಿಸಿ ಒಂದು ಸ್ವಲ್ಪ ನಿಷೇಧ ತೆಗೆದು ಹಾಕಿದ್ದಾರೆ. ಆದರೂ 115 ಕೋಟಿ ಇಡಬೇಕು. ಯಾಕಂತಂದ್ರೆ 210 ಕೋಟಿ ರೂಪಾಯಿ ಇತ್ತೀಚೆಗೆ ಸಂಗ್ರಹ ಆಗಿದ್ದು ಈ ಕಾಂಗ್ರೆಸ್ ಪಾರ್ಟಿಗೆ. ಅದು ಏನಪ್ಪ ಅಂದ್ರೆ ತಿಳಿಸಿರಲಿಲ್ಲ ITಗೆ ಆ ದುಡ್ಡಿನ ಸಂಗ್ರಹ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಇದನ್ನು ಮಾಡಿದ್ವಿ, ಈ ಒಂದು ಸೀಸ್ ಮಾಡಿದ್ವಿ ಅನ್ನೋಂಥ ಮಾತನ್ನು IT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದರೆ ಇದರರ್ಥ ಪೂರ್ಣ ಪ್ರಮಾಣದಲ್ಲಿ ತಿಳಿಸದೆ ಹೋಗಿದ್ದಕ್ಕಾಗಿ ಟ್ಯಾಕ್ಸ್ ತಪ್ಪಿಸೋದು ಪ್ರಯತ್ನ ಮಾಡಿದ್ದಾರೆ.
ಮಾಡಿದ್ರಿಂದ ಹೇಗೆ ಮಾಡಿದ್ದೀವಿ ಅನ್ನೋ ಅಂತ ಮಾತಾಡ್ತಿದ್ದಾರೆ. ಆದರೆ ಇದನ್ನು ಒಪ್ಪಲಾರಂಥ ಜಿ ಪರಮೇಶ್ವರ್ ಅವರು ಇಲ್ಲ ಇದು ಎಲ್ಲ ಪಕ್ಷದಲ್ಲಿ ನಡೀತಾ ಇರ್ತದೆ, ನಾವು ಮುಂಚೆ ತೋರಿಸ್ತೀವಿ, ಆ ಪ್ರಶ್ನೆನಿಲ್ಲ ಅದರದ್ದು ಅಂಥೇಳಿ ಇವರು ಪ್ರತಿ ವಾಗ್ದಾಳಿ ನಡೆಸಿದರು. ಇದೆಲ್ಲ ಹಿನ್ನೆಲೆಯಲ್ಲಿ ಈಗ IT ಇದ್ದಿದ್ದು ಒಂದು ಅದ್ರ ಮೇಲೆ ಹೇರಿದಂಥ ಒಂದು ರದ್ದತಿಯನ್ನು ನಿಷೇಧವನ್ನು ಹಿಂತೆಗೆದ ಫ್ರೀಜ್ ಮಾಡಿದ್ದನ್ನು ಹಿಂತೆಗೆದ ಆ 115 ಕೋಟಿಗಳನ್ನು ಬ್ಯಾಂಕ್ ಖಾತೆಯಲ್ಲಿ ಇಡಬೇಕು, ಇನ್ನೊಂದು ದುಡ್ಡು ನೀವು ಬಳಸ್ಬೋದು ಅನ್ನೋಂಥ ಒಂದು ವಿಶೇಷ ಅವಕಾಶವನ್ನು ಮಾಡಿಕೊಟ್ಟದ ಈ ಕಾಂಗ್ರೆಸ್ಸಿಗೆ. ಅದೇನೂ ಆಗಲಿ, ಈ ಸಂದರ್ಭದಲ್ಲೇ ಈ ನಮ್ಮ IT ಶಾಲೆದವರು ಈ ಫ್ರೀಜ್ ಮಾಡೋದು ಅವಶ್ಯ ಇತ್ತು ಅನ್ನುವಂಥ ಒಂದು ಪ್ರಶ್ನೆ. ಯಾಕಂದರೆ BJPದು ಸಾಕಷ್ಟು ಸಾವಿರಾರು ಕೋಟಿ 8,000 9,000 ಕೋಟಿ ರೂಪಾಯಿ ಅವು ಈಗಾಗಲೇ ಪಾರ್ಟಿಗೆ ಫಂಡಾಗಿ ಬರ್ತಾ ಇದ್ದಾವೆ, ಅವ್ರನ್ನ ಯಾಕೆ ಸೀಸ್ ಮಾಡಲಿಲ್ಲ ಅನ್ನೋಂಥ ಅಭಿಪ್ರಾಯ ಕಾಂಗ್ರೆಸ್ಸಿಗೆ ಇರೋದು. ಬಟ್ ನಮ್ಮ ಕೇವಲ ಕಾಂಗ್ರೆಸ್ಸದ್ದು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದಾಗ ಈ ಉಳಿದ ವಿರೋಧ ಪಕ್ಷಗಳು ನಿಧಾನಕ್ಕೆ BJPಯ ಒಂದು ಒತ್ತಡಕ್ಕೆ ಮಣಿತಾ ಇರೋದರಿಂದಾಗಿ ಕಾಂಗ್ರೆಸ್ ಮಣಿತಾ ಇಲ್ಲ. ಆ ಕಾರಣಕ್ಕಾಗಿ ಇವರು ಇದನ್ನು ಈ ರೀತಿಯಾಗಿ ಅಂದ್ರೆ ನಾವು ಖರ್ಚು ಮಾಡೋದಕ್ಕಾಗಿ ವೆಚ್ಚ ಮಾಡೋದಕ್ಕಾಗಿ ದುಡ್ಡು ಇಲ್ಲದಂಗೆ ಮಾಡಿದರೆ ಸಹಜವಾಗಿ ನಮ್ಮ ಜಿಲ್ಲೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಥವಾ ಹಿಂಸೈತಾರೆ ಅನ್ನುವಂಥ ಒಂದು ಪ್ಲ್ಯಾನ್ ಇರ್ಬೋದು BJPಗಳು ಅಂತ ಇವರೊಂದು ಅಜ್ಯೂಮ್ ಮಾಡಿ ಆರೋಪ ಮಾಡ್ತಾ ಇದ್ದಾರೆ ಜಿ ಪರಮೇಶ್ವರ್ ಅವರು. ಇವರು ಆರೋಪ ಮಾಡೋದ್ರಲ್ಲೂ ಒಂದಿಷ್ಟು ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಏನೋ ಆಗಲಿ, ಈ ಒಂದು ಟ್ಯಾಕ್ಸ್ ತುಂಬ ಲೀಗಲಾಗಿ ಇವರು ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅನ್ನೋಂಥ ಪ್ರಶ್ನೆಗೆ ಅವ್ರದ್ದು ಉತ್ತರ ಇಲ್ಲ. ಅದ್ರ ಬದಲಾಗಿ ರಾಜಕೀಯಗೊಳಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು BJP ಮೇಲೆ ಟಾರ್ಗೆಟ್ ಮಾಡಿ ಜಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ. ಏನೋ ಎಂತೂ ಯಾರಿಗೆ ಗೊತ್ತು ಯಾರು ರಾಜಕೀಯ ಮಾಡ್ತಾ ಇದ್ದಾರೆ, ಯಾರು ರಾಜಕೀಯ ಮಾಡ್ತಾ ಇಲ್ಲ ಅನ್ನುವಂಥದ್ದು ಜನರ ತೀರ್ಮಾನ ಬಿಟ್ಟಿದ್ದು. ಯಾಕಂದ್ರೆ ಈಗ ಅದರ ಅವಶ್ಯಕತೆ ಇರಲಿಲ್ಲ ಸೀಸ್ ಮಾಡುವಂಥ ಫ್ರೀಜ್ ಮಾಡುವಂಥ 115 ಕೋಟಿ ರೂಪಾಯಿದ್ದು. ಯಾಕಂದರೆ ಈಗ ಅದು ಮಾಡೋದ್ರಿಂದ ಸಹಜವಾಗಿ ರಾಜಕೀಯ ಮಾಡಿದ್ರೆ ಅಂತ ಯಾರಾದರೂ ಊಹಿಸ್ಬೋದಾಗಿದೆ. ಆ ನೆಲೆಯಲ್ಲೇ ಏನಪ್ಪ ಅಂತಂದ್ರೆ ಪರಮೇಶ್ವರಯ್ಯನವರು ಈ ಗೌರ್ಮೆಂಟನ್ನು ಅದರಲ್ಲೂ ಇದ್ರ ಹಿಂದಿರುವಂಥದ್ದು ಕೈ ಯಾವುದಪ್ಪ ಅಂದ್ರೆ ಫ್ರೀಜ್ ಮಾಡಲೇ BJP ಇದು ಅಂತ ನೇರ ಆರೋಪ ಮಾಡಿದ್ದಾರೆ. ಇದಕ್ಕೆ BJP ಯಾವ ರೀತಿ ಉತ್ತರ ಕೊಡ್ತದೆ ನೋಡಬೇಕಾಗಿದೆ. ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಮಂಗಳೂರಿನಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು 2.45 ಲಕ್ಷ ಜನರಿಗೆ ಉಚಿತವಾದ ಕನ್ನಡಕವನ್ನು ಒದಗಿಸಲಾಗಿದೆ ಅಂತ ಮಾತಾಡಿದರು ಮಂಗಳೂರು ಏರಿಯಾದಲ್ಲೇ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಕನ್ನಡಕ ಯಾರಿಗಪ್ಪ ಅಂದರೆ ಕಣ್ಣಿನ ದೋಷ ಇದ್ದಂಥವ್ರಿಗೆ, ಕಣ್ಣಿನ ಪ್ರಾಬ್ಲಮ್ ಇದ್ದಂಥವ್ರಿಗೆ, ತೊಂದರೆ ಇದ್ದಂಥವ್ರಿಗೆ ವಿಶೇಷವಾಗಿ ಕೊಡುವಂಥದ್ದು. ಅನೇಕ ಜನರಿಗೆ ಪಾಪ ಬಡವರಿಗೆ ಅದನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇಲ್ಲದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದೆ ಅಂತ ಅವರು ತಮ್ಮ ಮಾತನ್ನೆಲ್ಲ ಹೇಳಿದ್ದಾರೆ. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ಈಗಾಗಲೇ ಅದನ್ನು 8 ಜಿಲ್ಲೆಗಳಿಗೆ ನಾವು ಇದನ್ನು ವಿಸ್ತಾರ ಮಾಡಿದ್ದೀವಿ. ಅಲ್ಲಿಯ ಜನರ ಕಣ್ಣುಗಳನ್ನು ತಪಾಸಣೆ ಮಾಡಿ ಕಣ್ಣಿನ ದೋಷಗಳೇನಿದ್ದಾವೆ ನೋಡಿಕೊಂಡು ಅದು ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆ 8 ಜಿಲ್ಲೆಗಳಲ್ಲಿ ಹಾವೇರಿ, ಕಲಬುರಗಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಇವರಲ್ಲೆಲ್ಲ ಈ ಕೆಲಸ ನಡೆದ ಈ ಒಂದು ಆಶಾ ಕಿರಣ ಯೋಜನೆಯಲ್ಲಿ ಅಂದರೆ ಆಶಾ ಕಾರ್ಯಕರ್ತೆಯರ ಮೂಲಕ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅವರು ಪ್ರಾಥಮಿಕ ಹಂತದಲ್ಲಿ ಯಾರಿಗೆ ಕಣ್ಣಿನ ದೋಷಗಳಿದ್ದಾವೆ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಪ್ರಾಥಮಿಕವಾಗಿ ಏನಪ್ಪ ಚಿಕಿತ್ಸೆ ನೀಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು 56,59,036 ಜನರನ್ನು ಪ್ರಾಥಮಿಕವಾಗಿ ತನಿಖೆ ಮಾಡಿಸಿ ಕಣ್ಣಿನ ಬಗ್ಗೆ ಅದರ ದೋಷದ ಬಗ್ಗೆ ಒಂದು ವಿಚಾರವನ್ನು ವೈದ್ಯರಿಂದ ಪಡ್ಕೊಂಡು ಅದರಲ್ಲಿ 39,336 ಜನಕ್ಕೆ ಹೊರೆ ಇದ್ದಿದ್ದು ಕಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ 2.45 ಲಕ್ಷ ಜನರಿಗೆ ಕಣ್ಣಿನ ದೋಷ ಇರೋದ್ರಿಂದಾಗಿ ಅವ್ರು ಕನ್ನಡಕ್ಕೆ ಓದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕೆಲಸ ಅಲ್ಲಿ ನಡೆದಿದ್ರು. ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಅವ್ರು ಹೇಳಿದರು, ಏನಪ್ಪ ಅಂದರೆ 2ನೇ ಹಂತದಲ್ಲಿ ನಾವು ಮತ್ತು 8 ಜಿಲ್ಲೆಗಳು ತೆಗೆದುಕೊಂಡು ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗ, ಮಂಡ್ಯ, ರಾಯಚೂರು, ಉತ್ತರ ಕನ್ನಡ ಇಲ್ಲೂ ಸಹಿತ ನಾವು ಪ್ರಾಥಮಿಕ ಹಂತದ ಈ ಒಂದು ಕಣ್ಣಿನ ದೋಷಗಳಂಥ ಜನರನ್ನು ಸಂಪರ್ಕಿಸಿ ಅದರಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರು 52,77,235 ಜನ ಪ್ರಾಥಮಿಕ ಹಂತದ ಒಂದು ಏನೋ ಚೆಕಪ್ ಮಾಡಿಸಿ 9,43,398 ಜನರಿಗೆ ಕನ್ನಡಕ್ಕೆ ಕೊಡಬೇಕಂತ ವಿಷಯ ಅದ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವೆಲ್ಲದಕ್ಕೂ ನಾವು ವಿಶೇಷವಾಗಿ ಇದು ಏನು ಇವು ಜಿಲ್ಲೆಗಳಿದ್ದಾವೆ ಆರಂಭದಲ್ಲೇ 2 ಜಿಲ್ಲೆ, ನಂತರ ಮತ್ತು 2 ಜಿಲ್ಲೆ, 3ನೇ ಹಂತದಲ್ಲಿ ಅದು ಕೊನೆಯ ಹಂತದಲ್ಲಿ ಮತ್ತು ಇನ್ನಷ್ಟೆಲ್ಲ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಈ ಕನ್ನಡಕ್ಕೆ ಹಂಚುವಂಥದ್ದು ಅಥವಾ ಇದು ನಮ್ಮ ಕಣ್ಣಿನ ದೋಷದ ಬಗ್ಗೆ ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಂತ ನಾವು ಬಯಸಿದ್ದೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. 3ನೇ ಹಂತದಲ್ಲಿ ರಾಮನಗರ, ಯಾದಗಿರಿ, ಕೊಡಗು, ಗದಗ, ಚಿಕ್ಕಮಗಳೂರು, ಬೀದರ, ಕೋಲಾರ, ಬಾಗಲಕೋಟೆ ಹೀಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ದಿನೇಶ್ ಗುಂಡೂರಾವ್ ಅವರು ಇವರಿಗೆಲ್ಲ ಕನ್ನಡಕ್ಕೆ ಒದಗಿಸುವಂಥದ್ದು, ಕಣ್ಣಿನ ದೋಷಕ್ಕೆ ಔಷಧಿ ಕೊಡಿಸುವಂಥದ್ದು ಅಥವಾ ಅವರಿಗೆ ಕಣ್ಣಿನ ಬಗ್ಗೆ ಆರೈಕೆ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಿಂದ ದಿನೇಶ್ ಗುಂಡೂರಾವ್ ಅವರು ಮಾಡುತ್ತಿರುವಂಥ ಕರ್ನಾಟಕದ ಕಣ್ಣುಗಳಿಗೆ ಕಣ್ಣು ಕೊಡುತ್ತಿರುವುದು ಒಂದು ಶ್ಲಾಘನೀಯ ವಿಷಯ ಅಂತೆ ಭಾಳ ಜನ ಮಾತಾಡಿಕೊಳ್ತಾ ಇದ್ದಾರೆ ಮಂಗಳೂರು ಏರಿಯಾದಲ್ಲೇ. ಇದಾಗಿತ್ತು ಇಂದಿನ ರಾಜ್ಯಗಳ ಸುದ್ದಿ. ಇವುಗಳು ನೀವು ತಾವು ನೋಡ್ತಾ ಇದ್ದೀರಿ, ನಿರಂತರವಾಗಿ ನೋಡ್ತಾ ಇರ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಹಾಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ. ಜೊತೆಗೆ ಇದು ಹೇ ಸೀತಾರಾಮ್ ಸತ್ಯದ ಕೈಗನ್ನಡಿ ಅಂತ ಈ ಬಗ್ಗೆ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.